ಅತ್ಯುದ್ರಿಕ್ತ ವಿದೋಷಸ್ಸುತ ಮಹಾಜ್ಞಾನೈಕ ತಾರಪ್ರಭಾ ಸರ್ವಪ್ರಾಭವ ದಿವ್ಯಾಕೃತಿಂ ಅಸ್ತಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸ್ವರೂಪಾಸ್ಮಹೇ. ಯಾವ್ದಾಗಿತ್ತೀಗ? 109ರಲ್ಲಿ ಏನಾಗಿತ್ತು? ಅತಿವಾದಿ ಅದೆಲ್ಲ ಆಗಿತ್ತು. ಕೊನೆಗೇನು ಬಂತು? ಇತಿ ಪರಮಸಾರ. ಸರಿ, ಪರಮಸಾರ ಅಂತ ಒಂದು ಗ್ರಂಥ, ಅದಕ್ಕೆ ಫುಲ್ ದೊಡ್ಡ ಕೊಟೇಶನ್ ಅದ್ರಲ್ಲಿ ಹೇಳಿದ್ರು. ದೇವರು ಅಣುವಾಗಿಯೂ ಕೂಡ ಪೂರ್ಣನಾಗಿದ್ದಾನೆ. ಅದನ್ನು ಮಾರ್ಕಂಡೇಯ ನೋಡಿದ್ದು ದಾಖಲೆ ತೋರಿಸ್ತಾರೆ. ಅದು ಪೂರ್ಣತ್ವವನ್ನ ಪೂರ್ತಿ ತೋರಿಸ್ತಾರೆ. ಆತ್ಮೇತ್ಯುಕ್ತ ಅಣುರೂಪೋಪಿ ಭಗವಾನ್ ವಾಸುದೇವ ಪರೋ ವಿಭು. ಅಣುರೂಪದಲ್ಲೂ ಪರಮಾತ್ಮ ಹಾಗೆ ಇದ್ದಾನೆ. ಆತ್ಮೇತ್ಯುಕ್ತ ಸಚಾಪಿ ವ್ಯಾಪಿ ನಚ ಭೇದೋ ಹರೋಪತಿ. ಮತ್ತು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅಣುವಾಗಿ ವ್ಯಾಪ್ತನಾಗಿದ್ದಾನೆ. ಆತನಲ್ಲಿ ಯಾವ ಭೇದಗಳು ಯಾವ ಕಾಲಕ್ಕೂ ಇಲ್ಲ. ಸ್ವಗತ ವಿವಂತಿತ. ಭೂಮ ಪ್ರಸಾದಂ ವಿನಾ ನಾಲ್ಪೇ ಸುಖಮಸ್ತಿ ಮರ್ತ್ಯಂಚ ಪೂರ್ವಂ. ಭೂಮ ಪ್ರಸಾದವಿಲ್ಲದೆ ಹೋದ್ರೆ ಎಂದೂ ಪೂರ್ಣ ಸುಖ ಸಿಗೋದಿಲ್ಲ. ಭೂಮ ಪ್ರಸಾದ ಇರ್ಬೇಕು. ಭೂಮ ಅಂದ್ರೆ ಪರಮಾತ್ಮ. ಪರಮ ಅನುಗ್ರಹ ಇಲ್ಲದೆ ಹೋದ್ರೆ ಎಂದೂ ನಮಗೆ ಸುಖ ಸಿಗೋದಿಲ್ಲ. ಉಳಿದೆಲ್ಲ ಅಲ್ಪ ಪದಾರ್ಥಗಳು, ಅದರಿಂದ ಏನ್ ಸಿಗೋದಿಲ್ಲ. ಕೂಡ ಸಣ್ಣ ಅಂಗಡಿಗೆ ಯಾರು ಕೂಡ ಹೋಲ್ಸೇಲ್ ವ್ಯಾಪಾರ ಮಾಡಕ್ ಹೋಗೋದಿಲ್ಲ. ಯಾತಕ್ಕೆ? ಅವ್ರು ಕೊಡೋದಿಲ್ಲ. ಕೊಡೋದು ಕಮ್ಮಿ. ಅವ್ರಿಗೆ ಜಾಸ್ತಿ ಕಮಿಷನ್ ಕೊಟ್ಟಂದ್ರೆ ಸೌದಿಗೆ ಕಡಿಮೆ ಇದಕ್ಕೆ ಕೊಡ್ತಾರೆ. ಮತ್ತೆ ಹೋಲ್ಸೇಲ್ ರೇಟ್ ಕೊಟ್ಟರೆ ಅವ್ನಿಗೆ ವರ್ಕೌಟ್ ಆಗದೆ. ಯಾವ ರೇಟ್ ಹೋಲ್ಸೇಲ್ ಅಲ್ಲಿ ಹೋಗಿ ಇಲ್ಲಿ ಕೊಡೋದಿಲ್ಲ ಅನ್ನೋದು. ಆ ರೇಟ್ ಕೊಡಕ್ಕೆ ಸಾಧ್ಯ ಇಲ್ಲ ಅವ್ನ ಕೈಲಿ. ಕೊಟ್ಟರೆ ಏನು ಲಾಭ ಯಾವುದೂ ಬರೋದಿಲ್ಲ. ಅದರಿಂದ ಅವನಿಗೆ ಪರ್ಪಸ್ಸೇ ಸರ್ವ್ ಆಗುತ್ತೆ. ನಮಗೀಗ ಕೆಲವು ಗೊತ್ತಿರುತ್ತೆ, ಮಾರ್ಕೆಟ್ವರೆಗೆ ಬೆಲೆ ಕಡಿಮೆ ಇರುತ್ತೆ ಅಂತೇಳಿ ನಾವು ಪಕ್ಕದಲ್ಲೇ ತೊಗೊಂಡ್ಬಿಡ್ತೀವಿ ಕೆಲಸ. ಯಾತಕ್ಕೆ ಅಂದ್ರೆ ಹೋಗಿ ಬರೋ ಖರ್ಚು ತಗೊಂಡಾಗ ಇದು ಚೀಪ್ ಆಗುತ್ತೆ. ಯಾವಾಗ ವರ್ಕೌಟ್ ಆಗುತ್ತದ? ತುಂಬಾ ತಗೊಳ್ಬೇಕಾದ್ರೆ ಅವಾಗ ವರ್ಕೌಟ್ ಆಗುತ್ತೆ. ಸಣ್ಣ ಪುಟ್ಟದಕ್ಕೆಲ್ಲ ಯಾರು ಹೋಗೋದು ಇವರು ಇರ್ತಾನೆ ಇರಲಿಲ್ಲ. ಚಿಲ್ಲರೆ ಅಂಗಡಿ ಇರ್ತದೆ, ಕಾನ್ಸೆಪ್ಟೇ ಇರ್ತದೆ. ಎಲ್ಲದಕ್ಕೂ ದೊಡ್ಡದಕ್ಕೆ ಹೋಗೋದಾದ್ರೆ ಚಿಲ್ಲರೆ ಅಂಗಡಿ ಯಾಕೆ ಇರ್ಬೇಕಾಗಿತ್ತು? ಆ ಭಾವನೆ ಅಂತಾರೆ ಪೂರ್ಣ ಪರಪ್ರಸಾದ ದೇವರದಾದ್ರಿಂದ ಅಲ್ಪರಲ್ಲಿ ಸುಖ ಇಲ್ಲ. ದೇವರು ಪೂರ್ಣನಾದ್ರಿಂದ ಪೂರ್ಣ ಸುಖಿಯೂ ಆಗಿದ್ದಾನೆ. ಮರ್ತ್ಯಂಚ ಪೂರ್ವ. ಉಳಿದೆಲ್ಲ ಏನು ಮರ್ತ್ಯ, ಮಾಲ್ಟಲ್ಲ, ಇದು ಇಮ್ಮಾಲ್ಟಲ್. ಅಯ್ಯಯ್ಯ, ಅವನು ತಾನೇ ಅಣುರೂಪದಲ್ಲಿ ವ್ಯಾಪ್ತ ರೂಪ ಇದೆ. ಅಣುವಿನ ಸಂಬಂಧನೇ ಇಲ್ಲ. ಅಣುವಿನೊಳಗೆ ಅಣುವಾಗಿ ಪರಮಾತ್ಮ ಇದ್ದಾನೆ. ಅಣುವಿನ ಆ ರೂಪ, ಆ ಪರಮಾತ್ಮನ ರೂಪ ಪೂರ್ಣ. ಈ ಅಣು ಪೂರ್ಣ ಅಲ್ಲ, ಹೊಡೆಯುವ ಪರಮಾತ್ಮ ರೂಪ ಪೂರ್ಣ. ಪ್ರವಿಶ್ಯ ಅದಿಷ್ಟಾದ್ಮೇಲೆ ಅಲ್ಪಾಪಿ ಅಮೃತ ದೇವಿ ಶ್ರೀ ಪೂರ್ಣ ಅತಿ ಪ್ರಿಯತ್ವತ. ಇಲ್ಲೊಂದು ಸೂಕ್ಷ್ಮ ವಿಚಾರ ಬರುತ್ತೆ. ಪರಮಾತ್ಮ ಭೂಮ ಪೂರ್ಣ, ಉಳಿದವರು ಯಾರು ಪೂರ್ಣ ಅಲ್ಲ ಅಂತ ಹೇಳಿದ್ರು. ಆಗ ಮಹಾಲಕ್ಷ್ಮಿ ಕೂಡ ಏನಲ್ಲ, ಪೂರ್ಣ ಅಲ್ಲ. ಗೊತ್ತಾಯ್ತಾ? ಅವರು ದೇಶತಃ ಪೂರ್ಣರು, ಕಾಲತಃ ಗುಣತಃ ಪೂರ್ಣರಲ್ಲ ಅವರು. ಆದ್ದರಿಂದ ಅವರು ಕೂಡ ಅಲ್ಪನೇ. ಆಗೊಂದು ಪ್ರಶ್ನೆ ಶುರುವಾಯಿತು. ಹಾಗಿದ್ರೆ ಮಹಾಲಕ್ಷ್ಮಿಗೂ ಪೂರ್ಣ ಸುಖ ಇಲ್ಲ ಅಂತ ಆಯ್ತಲ್ಲ ಅಂತ ಪ್ರಶ್ನೆ ಬಂದಾಗ, ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಭೂಮನಲ್ಲಿ ಪೂರ್ಣ ಸುಖ ಅಂತ ಹೇಳಿದ ಮೇಲೆ, ಮಹಾಲಕ್ಷ್ಮಿ ಭೂಮನ ಅಲ್ಲ ಅಂತ ಹೇಳಿದ ಮೇಲೆ ಪೂರ್ಣ ಸುಖ ಇಲ್ಲ ಅಂತ ಆಯ್ತಲ್ಲ ಹಾಗಿದ್ರೆ ಅಂತ ಪ್ರಶ್ನೆ ಬಂತು. ಅಂದ್ರೆ ನಮಗಿಲ್ಲ ಅಂಬೋದು ಸರಿನೇ, ಅವರಿಗೆ ಇಲ್ಲ ಅಂತ ಆಯ್ತಲ್ಲ ಅಂತ ಹೇಳ್ತಾರೆ. ಇಲ್ಲ, ಅವ್ರಿಗೆ ಪೂರ್ಣ ಸುಖ ಇದೆ ಅಂತ ಹೇಳಿ. ಯಾತಕ್ಕೆ? ಅಲ್ಪಾಪಿ, ಅವ್ರು ಅಲ್ಪರ ಹೌದು, ದೇವ್ರ ಮುಂದೆ ಭಾರಿ ಅಲ್ಪರವರು. ಆದರೆ ಅಮೃತ ದೇವಿ ನಿತ್ಯ ಅಮೃತ. ಅಮೃತ ಶಬ್ದಕ್ಕೆ ಮುಕ್ತ ಅಂತ ನಿತ್ಯಾಮೃತರವರು. ಶ್ರೀಹಿ ಪೂರ್ಣಳೆ ಅವರು. ಯಾಕೆ? ಅತಿ ಪ್ರಿಯತ್ವತಃ ಅಂದ್ರೆ ದೇವರ ಅನುಗ್ರಹ ಮಾಡಿಕೊಟ್ಟ ಪೂರ್ಣತೆ ಅವರಿಗಿದೆ. ಅರ್ಥ ಆಯ್ತಾ? ಈ ಪೂರ್ಣತೆ ಇಲ್ಲ. ದೇವರ ಅನುಗ್ರಹದ ಪೂರ್ಣತೆ ಅವ್ರ ಮೇಲಷ್ಟು ಯಾರ ಮೇಲೂ ಇಲ್ಲ. ಅದು ಅತಿ ಪ್ರಿಯತ್ವತಃ. ಆದ್ರಿಂದ ಅವ್ರಿಗೆ ಎಷ್ಟು ಸುಖ ಇದೆ? ಈಗ ಪೂರ್ಣ ಸುಖ ಇದೆ. ಅವ್ರ ಕಾನ್ಸೆಪ್ಟ್ ಪೂರ್ಣ ಸುಖ ಬೇರೆ, ಇದು ಬಂದ ಪೂರ್ಣ ಸುಖ. ದೇವರ ಅನುಗ್ರಹೀತವಾದ ಪೂರ್ಣ ಸುಖ, ಅದು ಸಹಜವಾದ ಪೂರ್ಣ ಸುಖ. ಈ ವ್ಯತ್ಯಾಸ ಇದೆ. ಅದಕ್ಕೆ ಭೂಮತ್ವನೇ ಇರಬೇಕು, ಬೇರೆಯವರಿಗೆ ಬರೋದಿಲ್ಲ. ಅಲ್ಪಾಪಿ ಅಮೃತ ದೇವಿ ಶ್ರೀ ಪೂರ್ಣ ಅತಿ ಪ್ರಿಯತ್ವತಃ ಇತಿ ಚ ಆತ್ಮರತಿರ್ ಭಗವದ್ರತಿ. ಇಲ್ಲಿ ವರ್ಷ ಏನಾಗಬೇಕು ಅಂದ್ರೆ ಆತ್ಮರತಿ ಆಗ್ಬೇಕು ಅಂತ ಹೇಳಿ. ಆತ್ಮರತಿ ಅಂದ್ರೆ ದೇವರಿಗೆ ಆತ್ಮರತಿ ಅಂದ್ರೆ ಸ್ವರತ, ನಮಗೆ ಅದೆಲ್ಲ. ಅದಕ್ಕೆ ಭಗವಂತನಲ್ಲಿ ಭಕ್ತಿ ಹಾಕಿದ್ರೆ ಆತ್ಮರತಿ ಅಂತಾರೆ ಹೊರತು ದೇವರಂತ ಸ್ವರತತ್ವ ದೇವರದ್ದು ಅಷ್ಟೇ, ಬೇರೆ ಯಾರಿಗೂ ಇಲ್ಲ. ಆತ್ಮರತಿರ್ ಭಗವದ್ರಿ ಸೋ ಭಗವಾನ್. ಸ್ವಹ ಅಂದ್ರೆ ದೇವರಿಗೆ ಸ್ವಹ ಅಂತ ಹೆಸರಿದೆ. ಪರಹ ಸ್ವಹ ಹರಿರುದ್ಧಾಮ ಐತಿ ನಾಮ. ದೇವರ ರಹಸ್ಯ ನಾಮಗಳು 4.
ಪರಹ ಸ್ವಹ ಹರಿಹಿ ಉದ್ದಾಮ. ಈ ನಾಲ್ಕು ಕೂಡ ನಾಮಚತುಷ್ಟಯ. ನಾಮಚತುಷ್ಟಯ ಏನವು? ಗುಹ್ಯಂ ನಾಮ, ರಹಸ್ಯ ನಾಮಗಳು. ಯಾರು ತಿಳ್ಕೊತಾರೋ ಅವನು ಎಲ್ಲಾ ಪಾಪಗಳಿಂದ ಪರಿಹಾರ. ಇವರು ಮುಚ್ಚತೆ ಸರ್ವ ಪಾಪ, ಸರ್ವ ಪಾಪಗಳಿಂದ ಪರಿಹಾರ ಮಾಡ್ತಾರೆ. ದೇವರಿಗೆ ಸ್ವ ಅಂತ ಯಾತಕ್ಕೆ ಹೆಸರಿದೆ ಅಂದ್ರೆ ಸ್ವತಂತ್ರ. ಸ್ವ ಅಂದ್ರೆ ಸ್ವತಂತ್ರ, ಎಕ್ಸ್ಪ್ಯಾಂಡೆಡ್ ಫಾರಮ್. ಉದ್ದಾಮ, ಉದ್ದಾಮ ಅಂದ್ರೆ ಶ್ರೇಷ್ಠ. ಉದ್ದಾಮ ಪಂಡಿತ ಅಂತ ಕರೆಯೋದಿಲ್ಲ, ಶ್ರೇಷ್ಠ, ಸರ್ವಶ್ರೇಷ್ಠ, ಸರ್ವೋತ್ತಮ ಅಂತ. ಆತ್ಮರತಿರ್ ಭಗವದ್ರತಿ ಸೋ ಭಗವಾನ್ ಸೋ ಅಸ್ಯ ಪ್ರತ್ಯಕ್ಷತಃ ಜ್ಞಾಪಯಿತ್ವ ಭವತೀತಿ ಸ್ವರ. ಪರಮಾತ್ಮ ಯಾರು ಅಂದ್ರೆ ಪ್ರತ್ಯಕ್ಷತಃ ಜ್ಞಾಪಯಿತ, ಅಜ್ಞಾಪಯಿತ. ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರಮಾತ್ಮ ಅರ್ಪಣೆ ಮಾಡ್ತಾರೆ. ಸ್ವರ ಅದು ಸ್ವರ ಪ್ರತ್ಯಕ್ಷದ ಶಬ್ದಕ್ಕೆ ಏನು ಅಂತ ಹೇಳಿ ಡೈರೆಕ್ಟ್ ಆಗಿ ಎಲ್ಲರೂ ಡೈರೆಕ್ಟ್ ಕಂಟ್ರೋಲ್ ಇರ್ತಾರೆ. ದೊಡ್ಡ ಆಫೀಸರ್ಗೆ ಅಟೆಂಡರ್ ಡೈರೆಕ್ಟ್ ಕಂಟ್ರೋಲ್ ಇಲ್ಲ, ಗೊತ್ತಾಯ್ತಾ? ಹೇಳ್ಬೇಕು ಅವ್ನಿಗೆ ಹೇಳಿ ಹೇಳ್ಬರ್ರಿ ಅಂತ ಅಷ್ಟೇ. ನೋಟಿಸ್ ಡೈರೆಕ್ಟ್ ಕೊಡೋದಿಲ್ಲ. ಅವ್ರು ಯಾರಿಂದ ಕೊಡಿಸ್ತಾರೆ? ಅವನಿಗೆ ಕನ್ಸಲ್ಡ್ ಆಫೀಸರ್ ಇಂದ ಮಾತ್ರ ಹೋಗುತ್ತೆ, ಬೇರೆಯಿಂದ ಬರೋದಿಲ್ಲ. ಆದ್ರೆ ದೇವ್ರು ಹಾಗಲ್ಲ, ಪ್ರತಿಯೊಬ್ಬರಿಗೆ ಹಾಕಿ ಕೊಡ್ತಾನೆ. ಡೈರೆಕ್ಟ್ ಕೊಡ್ತಾನೆ, ಇಂಡೈರೆಕ್ಟ್ ಕೊಡ್ತಾನೆ, ಎರಡೆರಡು ಕೊಡ್ತಾನೆ. ಇದು ದೇವ್ರ ಮಹಿಮೆ. ಎಲ್ಲರಿಗೂ ಪರಮಾತ್ಮ ಸಾಕ್ಷಾತ್ ಬಿಂಬನ ಹೌದು, ಪರಂಪರೆಯ ಬಿಂಬನ ಹೌದು. ಸಾಮಾನ್ಯ ಪರಂಪರೆಯ ಬಿಂಬ ಅಂತ ನಮಗೆ ಅರ್ಥ ಆಗುತ್ತೆ, ಇವ್ರಿಗೆ ಅವ್ರ ಬಾಸು ಅವ್ರ ಬಾಸು ಅಂತ. ಆದ್ರೆ ಡೈರೆಕ್ಟ್ ಬಾಸು ಆಗಿದ್ದಾರೆ ಎಂಬುದು ದೇವ್ರ ವಿಶೇಷ. ಸರ್ವಂ ಹಿ ಪಶ್ಯ ಪಶ್ಯತಿ ಆತ್ಮತಃ ಪ್ರಾಣ ಆತ್ಮತಃ ಆಶಾ ಇತ್ಯಾದಿ ಮುಕ್ತಃ ಸನ್ ಪ್ರಾಣಾದೀನಾಂ ಸೃಷ್ಟ್ಯಾದಿಕಂ ಪಶ್ಯತಿ ಇತ್ಯರ್ಥಃ. ಪ್ರಾಣಾದಿಗಳ ಸೃಷ್ಟಿ ಎಲ್ಲವನ್ನೂ ಪರಮಾತ್ಮ ನೋಡ್ಕೊಡುತ್ತಾನೆ. ಸರ್ವಂ ಹಿ ಪಶ್ಯ ಪಶ್ಯತಿ ಇತಿ ವಾಕ್ಯಶೇಷ. ಅಲ್ಲೇ ಹೇಳಿದ್ದಾರೆ ದೇವರಿಗೆ ಏನಂತ ಹೆಸರಿದೆ? ಪಶ್ಯ. ಸದಾ ಪಶ್ಯತಿ ಇತಿ ಪಶ್ಯ, ಯಾವಾಗಲೂ ನೋಡೋರೆ. ಪ್ರತಿಯೊಬ್ಬರು ಸಾಕ್ಷಾತ್ತಾಗಿ ನೋಡ್ತಾರೆ ಹೊರತು ಇಂಡೈರೆಕ್ಟ್ ಅಲ್ಲ. ಸೃಷ್ಟ್ಯಾದಿಕಂ ಪಶ್ಯತಿ ಇತ್ಯರ್ಥ. ಸರ್ ಜಡ್ಮೆಂಟ್ ಜಡ್ಮೆಂಟ್ ಕೊಡ್ತಾನೆ ಜಡ್ಜ್. ಆತ ಬೇಸ್ ಯಾವ್ದು? ಅದಕ್ಕೆ ಡಾಕ್ಯುಮೆಂಟ್ಸ್ ಅಷ್ಟೇ. ಅಪರಾಧ ಆಗಿದ್ ನೋಡಿಲ್ಲ, ಅವನು ಕೊಲೆ ಮಾಡಿದ್ ನೋಡಿಲ್ಲ, ಅದು ಎವಿಡೆನ್ಸ್ ಇದೆ, ಶಿಕ್ಷೆ ಕೊಡ. ದೇವ್ರು ಹಾಗಲ್ಲ, ಡೈರೆಕ್ಟ್ ನೋಡ್ತಾನೆ. ಆದ್ರಿಂದ ದೇವ್ರ ಮೇಲೆ ಎವಿಡೆನ್ಸ್ ಅಂತ ಮಾಡ್ತೀವಿ ಅಂತ ಹೋಗ್ಬಾರ್ದು. ದೇವ್ರದ್ದು ಎವಿಡೆನ್ಸ್ ಎಲ್ಲ ನಾಶ ಮಾಡಿಬಿಟ್ರೆ ದೇವ್ರಿಗೆ ಏನೂ ಆಗಲ್ಲ. ಅದರಿಂದ ಈ ಲೌಕಿಕ ಇದನ್ನು ಮೋಸ ಮಾಡಬಹುದು, ಅಲ್ಲಿ ಸಾಧ್ಯ ಇಲ್ಲ. ಪಶ್ಯತಿ ಇತ್ಯರ್ಥ. ಸರ್ವಮ್ಮಿ ಪಶ್ಯ ಪಶ್ಯತಿ ಇತಿ ವಾಕ್ಯಶೇಷ. ಪಶ್ಯ ಇತಿ ದ್ರಷ್ಟ. ಪಶ್ಯ ಸದಾ ಪಶ್ಯತಿ ಇತಿ ಪಶ್ಯ ದ್ರಷ್ಟ. ಎಲ್ಲವನ್ನು ಕಣ್ಣಾರೆ ಕಾಣಬಹುದೇ ಹೊರತು ದೇವರಿಗೆ ಯುಕ್ತಿ ಇಲ್ಲ, ಆಮೇಲೆ ಆಗಮ ಇಲ್ಲ. ಅದು ಬರೋದು ಯಾರಿಗೆ? ಸಾಮರ್ಥ್ಯ ಇಲ್ಲದೆ ಇದ್ದವರಿಗೆ. ಯದಾ ಪಶ್ಯ ಪಶ್ಯತೆ ರುಗ್ವರ್ಣಂ ಇತಿ ಶ್ರುತೇಹೇ. ಶ್ರುತಿಯನ್ನು ಕೊಟ್ಟರು. ಪಶ್ಯ ಶಬ್ದಕ್ಕೆ ಜೀವ ಅನ್ನೋ ಅರ್ಥದಲ್ಲಿ ತಿಳಿದವನು ಬರ್ತಲು ಉಪಯೋಗಿಸಿದ್ದಾರೆ. ಎಲ್ಲ ತಿಳಿದವನು ಅಂತ ಅರ್ಥ ಇಲ್ಲಿ. ಭೂಮೋಪಾಸನ ಯೋಗ್ಯಸ್ತು ಸಾಕ್ಷಾತ್ ಬ್ರಹ್ಮೈವ ಮುಖ್ಯತಃ. ಭೂಮೋಪಾಸನೆ ಬಹಳ ದೊಡ್ಡ ಉಪಾಸನೆ. ಇದನ್ನ ಯಾವಾಗಲೂ ಮಾಡ್ತಕ್ಕಂಥ ಅರ್ಹತೆ ಇರೋದು ಯಾರಿಗೆ ಅಂದ್ರೆ ಬ್ರಹ್ಮದೇವರಿಗೆ ಮಾತ್ರ. ಮ್ಯಾಥಮೆಟಿಕ್ಸ್ ಅರ್ಥ ಮಾಡಿಕೊಳ್ಳೋದು ಸೈನ್ಸ್ ಸ್ಟೂಡೆಂಟ್ಗೆ, ಆರ್ಟ್ಸ್ ಸ್ಟೂಡೆಂಟ್ಗೆ ಬರೋದಿಲ್ಲ. ಬ್ರಹ್ಮದೇವರಿಗೆ ಮಾತ್ರ ಸಾಧ್ಯ ಹೊರತು ಉಳಿದವರಿಗೆ ಸಾಧ್ಯ ಇಲ್ಲ. ಭೂಮೋಪಾಸನ ಯೋಗ್ಯಸ್ತು ಸಾಕ್ಷಾತ್ ಬ್ರಹ್ಮೈವ ಮುಖ್ಯತಃ. ಅದಕ್ಕೆ ಪೂರ್ಣ ಪ್ರಜ್ಞರು. ಪೂರ್ಣ ಪ್ರಜ್ಞರು ಎಂಬುದಕ್ಕೆ ಇನ್ನೊಂದು ಅರ್ಥ. ಪೂರ್ಣ ಉಪಾಸನೆ ಮಾಡತಕ್ಕಷ್ಟು ಜ್ಞಾನ ಇರೋದು ಯಥಾಯೋಗ್ಯ. ಉಳಿದವರಿಗೆ ಅದಿಲ್ಲ. ಸಾಕ್ಷಾತ್ ಬ್ರಹ್ಮೈವ ಮುಖ್ಯತಃ. ಎಷ್ಟೋ ಜನ ಸ್ಟೂಡೆಂಟ್ಸ್ ಪರೀಕ್ಷೆಗೆಲ್ಲ ಪೂರ್ತಿ ಸಿದ್ಧರಾಗೋದೇ ಇಲ್ಲ. ಅವರು ಪಾಸಿಂಗು ಕೆಲವು ಇಟ್ಕೊತಾರೆ, ಅಷ್ಟಕ್ಕೆ ಕನ್ಸಿಡರ್ ಮಾಡ್ತಾರೆ, ಪೂರ್ತಿ ಆಗೋದಿಲ್ಲ. ಇವ್ರದ್ದು ಭಾರಿ ಎಲ್ಲ ಇರ್ತಾರಲ್ಲ, ಯಾಕೆ ಕೆಲವೆಲ್ಲ ಬರ್ಲಿಕ್ಕಿಲ್ಲ. ಬಂದ್ರೆ ಇಷ್ಟು ಹೋದ್ರೆ ಹೋಗ್ಲಿ, ಇಷ್ಟು ಬಾರ್ದ ಇದು ಹೋದ್ರೆ ಹೋಗ್ಲಿ ಅಂತ. ಇವ್ರು ಹಾಗಲ್ಲ,
ಫಸ್ಟ್ ಒಬ್ಬ ಎಲ್ಲಾ ರೀತಿಯಲ್ಲಿ ಸ್ಟಡಿ ಮಾಡ್ತಾರೆ. ತದ್ವಿದ್ಯಾಬಲೇನೈವ ವಿಷ್ಣುನ ರತಿಮಾಪ್ನುಯ. ಆ ಒಂದು ವಿದ್ಯಾ, ಯಾವ ವಿದ್ಯಾ ಪೂರ್ಣೋಪಾಸನ ಎಂಬ ವಿದ್ಯೆಯಿಂದಾಗಿ ಬ್ರಹ್ಮದೇವರು ಏನಾಗ್ತಾ ಇದ್ದಾರೆ, ಪೂರ್ಣವಾದ ಆನಂದವನ್ನು ಹೊಂದ್ತಾರೆ. ಅವ್ರು ಬ್ರಹ್ಮವಾಯುಗಳಿಗೆಲ್ಲ ಅಪ್ಲೈ ಆಗೋ ವಿಚಾರ. ಬ್ರಹ್ಮ ಪದವಿಯಲ್ಲಿ ಪೂರ್ಣಾನಂದ, ಮುಕ್ತರಾದ್ಮೇಲೆ ಪರಿಪೂರ್ಣ ಆನಂದ ತೀರ್ಥ ಪರಾನಂದ ಅವರಲ್ಲ. ಆಯ್ತು, ಏನಾಯ್ತು ಈಗ? ಓಂ ಅಂದ್ರೆ ಪರಮಾತ್ಮ ಪೂರ್ಣ, ಮೂರು ಓಂ ಪರಮಾತ್ಮ ಭೂಹು ಪೂರ್ಣ, ಮತ್ತೆ ಭೂ ಅಂದ್ರೆ ಪೂರ್ಣ, ಭೂಮ ಅಂದ್ರೆ ಪೂರ್ಣ. ಅಲ್ಲಿ ಬಂದ ಅರ್ಥ ವಿಶೇಷ ಇದ್ದೇ ಇರುತ್ತೆ. ನೋಡೋದಕ್ಕೆ ಒಂದೇ ಪದ ಅಂತ ಕಂಡ್ರು ಕೂಡ ಯಾವ ಎರಡು ಪದಗಳು ಕೂಡ ಎಷ್ಟು ಸಿಮಿಲರ್ ಅಂದ್ರೂ ಕೂಡ, ಸಿನಾನಿಯಮ್ಸ್ ಅಂದ್ರೂ ಕೂಡ ಸ್ವಲ್ಪ ವ್ಯತ್ಯಾಸ ಹೊಂದಿದೆ. ಸತ್ವಿದ್ಯಾಬಲೇನೈವ ವಿಷ್ಣುನಾ ರತಿಮಾಪ್ನುಯಾತ್ ತೇನೈವ ಕ್ರೀಡತೆ ನಿತ್ಯಂ ಶ್ರೀರೂಪೋ ವಿಸರೀ ಭವೇತ್ ಸದಾನಂದ ಸ ಏವಾಸ್ಯ ರಾಜ ಭವತಿ ನಾಪರಃ. ಇದೇನೈವ ಕ್ರೀಡತೆ ನಿತ್ಯ, ಪ್ರತಿಯೊಂದು ಕೂಡ ಪರಮಾತ್ಮ ನಮಗೆ ಕೊಡಬೇಕಾದ್ರೆ ಅವನು ಬಿಂಬನಾಗಿದ್ದರಿಂದ ಅವನು ಅನುಗ್ರಹಿಸಿದ್ರೆ ಮಾತ್ರ ಸಿಗೋದೇ. ನಾವು ಪಡಿತೇವೆ, ದೈತ್ಯರ ಪ್ರಯತ್ನ ಮಾಡಿಕೊಟ್ಟೆ ನಾಶ ಹೊಂದೋದು, ತಾವೇ ಆಗ್ಬೇಕು ಅಂತ ಹೋಗ್ತಾರೆ, ಸರ್ವ ನಾಶ ಹೊಂದ್ಬಿಟ್ಟು. ಹಾಗಾಗಬಾರ್ದು. ತದಾನಂದ ಸಯೇವಾಸ್ಯ ರಾಜ ಭವತಿ ನಾಪರಃ. ಅಶ್ಯ ಅಜೆ ರಾಜ ಪರಮಾತ್ಮ ಅಂಥ ರಾಜ. ಉಳಿದೋರಿ ರಾಜ ಅಂದರೆ ಸೆಕೆಂಡರಿ ಸೆನ್ಸ್. ಮುಖ್ಯವಾದ ರಾಜ ಅಂದ್ರೇನು? ಸ್ವರಾಟ್. ಸ್ವರಾಟ್ ಅಂದ್ರೆ ಸ್ವತಂತ್ರ, ಅದು ನಿಜವಾದ ರಾಜನ ಕಾನ್ಸೆಪ್ಟ್. ಇವರು ಲಿಮಿಟೆಡ್ ಸೆನ್ಸ್ ಅಲ್ಲಿ, ಲಿಮಿಟೆಡ್ ಪೀರಿಯಡ್ ಬೇರೆ, ಫ್ರಮ್ ಟು ಎರಡಷ್ಟೇ. ತದಾನಂದ ಸಯೇವಾಸ್ಯ ರಾಜ ಭವತಿ ನಾಪರಃ ಪಶ್ಯೇಚ್ಛ ಪ್ರಾಣ ಸೃಷ್ಟ್ಯಾದ್ಯಂ ಯೇ ತದನ್ಯ ಉಪಾಸಕಾಃ ತೇ ಯಥಾಯೋಗ್ಯಂ ಆಪ್ಸ್ಯಂತಿ ಪರಂ ಮುಕ್ತೋ ನ ಸಂಶಯ ಇತಿ ಪರಮತತ್ವೇ. ಹೀಗೆ ಪರಮಾತ್ಮನ ವಿಶೇಷವಾದ ಸಾಮರ್ಥ್ಯ, ವಾಯುದೇವರ ಉಪಾಸನೆಯ ಸಾಮರ್ಥ್ಯ ಯಾರು ಅರ್ಥ ಮಾಡ್ಕೋತಾರೆ ಅವರಿಗೂ ವಿಶೇಷ ಫಲ ಇದೆ. ಅರ್ಥ ಆಯ್ತಾ? ಅವರಿಗಿದೆ ಎಂಬ ಸರಿನೇ, ತಿಳ್ಕೊಂಡವ್ರಿಗೂ ಸ್ವಲ್ಪ ಮಹತ್ವ ಇದೆ, ತುಂಬಾ ಇಂಪಾರ್ಟೆಂಟ್. ನಚ ಭೂಮಾನಂ ಭಗವೋ ವಿಜಿಜ್ಞಾಸೇತಿ ಪೃಷ್ಟಃ ಸನ್ ಭೂಮ್ನೋ ಲಕ್ಷಣಂ ಸ ಏವ ಅಧಸ್ತಾತ್ ಸ ಉಪರಿಷ್ಟಾದಿತ್ಯಾದಿನ ಪೂರ್ಣತ್ವಂ ಭಗವತೋ ಅನ್ಯಸ್ಯ ಅಹಂಕಾರಸ್ಯ ಉಪದಿಶ್ಯತಿ ಇತಿ ಯುಜ್ಯತೆ. ಮೊದಲು ಭೂಮ ಅಂತ ಹೇಳ್ಬಿಟ್ಟು, ಏನು ಭೂಮ ಅಂತ ಪ್ರಶ್ನೆ ಬಂದ್ರೆ ಉತ್ತರ ಕೊಡು. ಸಯೇವ ಅಧಸ್ತಾತ್ ಸಯೇವ ಉಪರಿಷ್ಟಾತ್. ಗೊತ್ತಾಯ್ತಾ? ಹಿಂದೂ ಅವನೇ, ಮುಂದೂ ಅವನೇ, ಎಲ್ಲಾ ಕಡೆ ಅವನೇ ಇದ್ದಾನೆ. ಭೂಮ ಶಬ್ದಕ್ಕೆ ಅರ್ಥ ಇದೆ. ಒಂದು ಕಡೆ ಇಲ್ಲ ಅಂದ್ರೂ ಭೂಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಅದಕ್ಕೆ ನಮ್ಗೇನ್ ಮಾಡಿದ್ದಾನೆ, ನಮ್ ಬೇಕಾದ್ರೆ ನಮ್ಮ ಮುಖ ನಮಗೆ ಕಾಣೋದಿಲ್ಲ, ಮುಖನೂ ಕಾಣೋದಿಲ್ಲ, ಬೆಲ್ಲೂ ಕಾಣೋದಿಲ್ಲ. ಆಶ್ಚರ್ಯ ಅಂತ ಕೇಳಿ, ದೇವರಿಗೆ ಎಲ್ಲ ಕಾಣುತ್ತೆ. ಅದು ಆ ದೃಷ್ಟಿಯಲ್ಲಿ ನಮ್ಮನ್ನೇ ನಾವು ತಿಳಿದಿಲ್ಲ ನಮ್ಮದು ನಿದರ್ಶನ. ಹಿಂದೇನಾಗುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ. ಹಿಂದೆ ಚೂರಿ ಹಾಕಿದ್ರು ಅಂತ ಹೇಳೋದಿಲ್ಲ, ಗೊತ್ತಾಗಿದ್ರೆ ಚೂರಿ ಹಾಕಿ ಹಾಕ್ಸುತ್ತಿದ್ದ ಅವ್ರು, ಹಿಂದೆ ಕಾಣಿಸೋದಿಲ್ಲ ಅವ್ರಿಗೆ. ದೇವರಿಗೆ ಹಾಗಲ್ಲ, ಎಲ್ಲಾ ಕಡೆಯಿಂದ ನೋಡ್ತಾನೆ. ದೇವರ ಪೂರ್ಣತ್ವನ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪರಿಪೂರ್ಣ. ಈ ಪೂರ್ಣತೆಯ ಕಾನ್ಸೆಪ್ಟ್ ಬೇರೆ ಎಲ್ಲರೂ ಬರೋದಿಲ್ಲ. ನಾವು ಯಾವ ಶಾಸ್ತ್ರ ಓದೋರಿಗೂ ಕೂಡ ಆಚಾರ್ಯ ಹೇಳದೆ ಹೋಗಿದ್ರೆ ಈ ಪೂರ್ಣತ್ವದ ಕಾನ್ಸೆಪ್ಟ್ ಇದೆಯಲ್ಲ, ಯಾವ ವಿಭಾಗದಲ್ಲೂ ಇದು ಕಾಣಿಸೋದಿಲ್ಲ. ಅದು ಕಾನ್ಸೆಪ್ಟೇ ಗೊತ್ತಿಲ್ಲ, ವಿಷಯ ಆಮೇಲೆ ಈ ರೀತಿ ಪೂರ್ಣತ್ವ ಹೇಳೋದು ಇದೊಂದೇ ಕಾರಣ. ಅದು ಅವ್ರು ಪೂರ್ಣ ಪ್ರಜ್ಞರಾಗಿದ್ದು, ಪೂರ್ಣನ ಬಗ್ಗೆ ಪ್ರಜ್ಞೆ ಇದೆ ಅವರಿಗೆ. ಪೂರ್ಣನ ಬಗ್ಗೆ ಪ್ರಜ್ಞೆ ಇರೋದ್ರಿಂದ ಪ್ರಜ್ಞೆ ಉತ್ತರ ಕೊಡ್ತಾರೆ. ವಾಸಸ್ಥ ಸೌಪರಿ ಮೇಲೆ ಕೆಳಗೆ ಅವನಿಗೆ ನಿತ್ಯ ನಾವು ಹೇಳೋದು ಹಾಗೆ, ಸವಿತಾ ಪರಸ್ತಾ ಪರಸ್ತಾ ಎಲ್ಲ ಹೇಳ್ತೇವಲ್ಲ ಹಾಗೆ. ಭಗವತೋ ಅನ್ಯಸ್ಯ ಅಹಂಕಾರಸ್ಯ ಉಪದಿಶೇತಿ. ಈ ತಿಳ್ಕೊಂಡ ಮೇಲೆ ಏನಾಗಿದ್ದಾಗ ಉಳಿದವರಿಗೆಲ್ಲ ಓಹೋ ಹಾಗಿದ್ರೆ ನಾವು ದೇವರಲ್ಲ ಅದು ಗಟ್ಟಿಯಾಗ. ದಚ ಅಹಂಕಾರಸ್ಯ ಪೂರ್ಣತ್ವಮಸ್ತಿ. ಅಹಂಕಾರ ಇಲ್ಲದಿರುತ್ತೋ ಪೂರ್ಣತ್ವ ಇಲ್ಲ ಅಂತ ಅರ್ಥ. ಅಹಂಕಾರ ಇದ್ದಲ್ಲಿ ಪೂರ್ಣತ್ವ ಇಲ್ಲ. ಯಾಕೆ? ದೋಷ. ಅದು ದೋಷ ಇದ್ದ ಪೂರ್ಣತ್ವದಿಂದ ಬರುತ್ತೆ ಅವರಿಗೆ. ನಚ ಮುಖ್ಯೇ ಪೂರ್ಣತ್ವೇ ಯುಜ್ಯಮಾನೆ ಉಪರಿಚರಿತಂ ಯುಜ್ಯತೆ. ದೇವರಲ್ಲಿ ಇಷ್ಟೆಲ್ಲ ಅರ್ಥ ಮಾಡೋದ್ರ ಬದಲು ಸೆಕೆಂಡರಿ ಸೆನ್ಸ್ ಪೂರ್ಣತ್ವ ಯಾಕೆ ಹೇಳಬಾರ್ದು? ಅವನು 100ಕ್ಕೆ 100 ಮಾರ್ಕ್ಸ್, ನೆಕ್ಸ್ಟ್ ಟೈಮ್ ಕೊಟ್ಟು 100 ಬರೋ ಗ್ಯಾರಂಟಿ ಇಲ್ಲ ಅವನಿಗೆ. ಎಷ್ಟೋ ಸರ್ತಿ ಬಂದೆ ನೋಡಿದ್ರೆ ನೀವು ತಮಾಷೆ ಅಂದ್ರೆ ಇದಾಯ್ತಲ್ಲ, ಅವಾಗ ಎಷ್ಟೋ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ. ಯಾತಕ್ಕೆ ಅಂದ್ರೆ ನಾವು ಚೆನ್ನಾಗಿ ಬರೆದಿದ್ವಿ, ಮತ್ತೆ ಬರೆಯೋ ಗ್ಯಾರಂಟಿ ನಮಗಿಲ್ಲ. ಅದರಿಂದ ಅವರಿಗೆ ಗೊತ್ತಿದೆ. ಯಾಕಂದ್ರೆ ಅನೇಕ ಕಾರಣ ಇದೆ. ಅದೇ ಉತ್ತರ ಬರೆದ್ರು ಕೂಡ ಸೇಮ್ ಆನ್ಸರೇ ಬರೀತಾರೆ ತಿಳ್ಕೊಬೋಣ. ಆದರೆ ಇಲ್ಲ, ಆ ಮೇಷ್ಟ್ರು ಅವರಿಗೆ ವ್ಯಾಲ್ಯೂ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೆ ಅವ್ನು ಮೂಡ್ ಬೇರೆ ಕೌಂಟ್ ಆಗುತ್ತೆ. ಎಲ್ಲ ಜಗಳ ಬಂದಿರ್ತಾರೆ, ಇಲ್ಲಿ ಹೊಡೆದಾಕ್ ಬರ್ತೀವಿ, ಅಲ್ಬಿಟ್ಟು ಇಲ್ಲೇ ಹೊಡೆದ್ ಬಿಡ್ತಾರೆ. ಅದಕ್ಕೆ ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಗೊತ್ತೆ? ನಿಯಮ ಮಾಡಿದ್ದಾರೆ, ದಿವ್ಸಕ್ಕೆ ಇಷ್ಟು ಪೇಪರ್ ಮಾಡ್ಬೇಕು, ಜಾಸ್ತಿ ಮಾಡಬಾರ್ದು ಅಂತೆ. ಜಾಸ್ತಿ ಇಷ್ಟು ಮಾಡ್ಲೇಬೇಕು. ಅವ್ರು ಏನ್ ಮಾಡ್ತಾವೆ, ಸುಸ್ತಾಗಿ ಏನ್ ಮಾಡ್ಬೇಕು, ಕೊನೆಗೆ ಈ ಮಾಡ್ತಾ ಹೊಟ್ಟಾಗ್ತಾರೆ. ಅನ್ಯಾಯ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇಷ್ಟಾರು ಅನ್ಯಾಯ ಆಗೇ ಆಗುತ್ತೆ. ಒಬ್ಬ ಮೇಷ್ಟೇ ಹೋಪ್ಲೆಸ್. ಅವ್ರು ಎಕ್ಸಾಮ್ ಇದ್ದಾರೆ ಹೋಪ್ಲೆಸ್. ನಮ್ಮ ಕಾಲಕ್ಕೆ ಒಬ್ಬ ಕನ್ನಡ ಮೇಷ್ಟ್ರು ಇದ್ರು.
ಯಾರಿಗೂ 40 ಮೇಲೆ ಕೊಡ್ತಿದ್ದಿಲ್ಲ. ಯಾವ ಏರಿಯಾ ಬೇರೆ ಕೊಡ್ತಿದ್ದಿಲ್ಲ. ಅವ್ರು ಬರೆಸಿದ್ ಬರೆದ್ರು ಕೊಡ್ತಿದ್ದಿಲ್ಲ. ಅದು ಬೆಸ್ಟ್ ಪಾಪ ಅವರೇ ತೊಗೊಂಡಿರ್ಲಿಕ್ಕೆ ನಮಗೆ ಕೊಡ್ತಿದ್ರು. ಅವ್ರಿಗೆ ಬಂದಿರೋದೆಲ್ಲ ಕೊಟ್ಟರೆ ನಮಗೆ ಬುದ್ಧಿ ಕೊಟ್ಟಾಗ ಆಗತ್ತೆ ಅಂತ ಅವ್ರ ನೇಚರ್. ಕೆಲವರು ಹಾಗಲ್ಲ, ಬಹಳ ಇದಾಗ ಯೋಚನೆ ಮಾಡ್ತಾರೆ. ಎಷ್ಟು ಕೊಡೋದು ಕಷ್ಟ. ಅದು ಎಲ್ಲರಿಗೂ ಸಿಗೋದಿಲ್ಲ. ಅದು ಅವ್ರ ಕಡೆ ಏನ್ ಮಾಡ್ತಾರೆ ಪಾಪ ಅವರು, ಎಷ್ಟೊತ್ತ ಫಸ್ಟ್ ಕ್ಲಾಸ್ ಬರೋದಿಲ್ಲ ಅಂತ ಆಗಿಬಿಟ್ಟು ಆಗ್ತಿದೆ ಅಂತ ಕೈ ಪೇಪರ್ ಸಿಕ್ಬಿಟ್ರೆ ಮುಗಿದೋದ್ ಕತೆ. ಆಮೇಲೆ ಟ್ಯಾಬ್ಲೇಷನ್ ಮಿಸ್ಟೇಕ್ ಆಗಬಾರ್ದು. ಒಂದು ಸ್ಟೇಜ್ ಅಲ್ಲ ಅದು, ಅಷ್ಟು ಸ್ಟೇಜಲ್ಲಿ ದಾಟಬೇಕು. ಅದು ಬಂತಂದ್ರೆ ಅದಕ್ಕೆ ಹೋಗ್ಬೇಕಲ್ಲ, ಹಾಗೆ ಇರ್ಲೇಬೇಕು. ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಮತ್ತೆ ಬರೋ ಗ್ಯಾರಂಟಿ ಎಲ್ಲ ಸತ್ತೋಗ್ಬಿಡ್ತೀವಿ ಅಂತ ಹೋಗ್ಬಿಟ್ಟು. ಅದು ಅನ್ಯಾಯ. ಸಾಯಿದ್ ತಪ್ಪಲ್ಲ, ಸಾಯಿಸ ಮಾಡಿದ್ ಇವ್ರು ದೊಡ್ಡ ತಪ್ಪು. ಇದು ಅವರೇ ಒಪ್ಕೊಂಡದ್ದು. ಇನ್ನೊಮ್ಮೆ ಆ ರೀತಿ ಮಾಡಕ್ ನಾವು ಬರೋದಿಲ್ಲ. ಕೆನಾಟ್ ರಿಪೀಟ್ ಇಟ್ ಎಂಬ ತುಂಬಾ ಜನಕ್ಕೆ ಅನುಭವ ಬರೋದು. ಪಶ್ಚೇಚ್ಛ ಪ್ರಾಣ ಸೃಷ್ಟ್ಯಾದ್ಯಂ ಏತದನ್ಯ ಉಪಾಸಕಾ ಮುಂದೆ ಹೇಳ್ತಾರೆ. ನಚ ಮುಖ್ಯೇ ಸತಿ ಪೂರ್ಣತ್ವೇ ಯುಜ್ಯಮಾನೆ ಉಪಚರಿತಂ ಯುಜ್ಯತೆ. ಯಾವಾಗಲೂ ಕೂಡ ನಾವು ಜನಗಳ ಮಧ್ಯೆ ನಾವು ಪೂರ್ಣ ಅಂತ ಉಪಯೋಗಿಸ್ತೇವೆ, ದೇವ್ರ ಬಗ್ಗೆ ಉಪಯೋಗಿಸಬಾರದು. ಜನರ ಬಗ್ಗೆ ಎಷ್ಟೇನೋ ಪೂರ್ಣ ಅಂತ ಹೇಳಿದ್ರು ಕೂಡ ಅದು ಸ್ವಲ್ಪ ಜಾಸ್ತಿನೇ ಹೇಳಿರ್ತೇವೆ ನಾವು. ದೇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಹೇಳಿರ್ತೇವೆ. ದೇವ್ರ ಪೂರ್ಣತ್ವ ಅಂಬುದು ಎಲ್ಲೆಲ್ಲೂ ಸಂಕೋಚ ಮಾಡ್ಲಿಕ್ಕೆ ಹೋಗಬೇಡಿ. ವೆರಿ ಗ್ರೇಟ್ ಅಂಬುದನ್ನ ತುಂಬಾ ಜನಕ್ಕೆ ಉಪಯೋಗಿಸ್ತೇವೆ ನಾವು. ಆದ್ರೆ ದೇವರಷ್ಟು ಗ್ರೇಟ್ ಅಂತ ಯಾವ ಕಾಲಕ್ಕೆ ಹೇಳಕ್ ಹೋಗಬೇಡಿ. ಇದು ಬಹಳ ಮುಖ್ಯವಾದ ಅಂಶ. ಅದಕ್ಕೆ ಲಿಮಿಟ್ ಮಾಡ್ಕೊಂಡು ಉಪಯೋಗಿಸ್ತೀವಿ ಅಷ್ಟೇ ಹೊರತು ನಾವು ಶ್ರೀಮಂತ ಅನ್ನೋ ಪದ ಎಷ್ಟು ಜನಕ್ಕೆ ಉಪಯೋಗಿಸ್ಬೋದು ನಾವೀಗ. ಲಕ್ಷ ಇದ್ರು ಕೋಟಿ ಇದ್ರು ಏನ್ ಭಾರಿ ನಂಬರ್ ಶ್ರೀಮಂತನೇ ನಂಬರ್ 1 ಸೇರಿಸ್ಬೇಕು ಅಷ್ಟೇ ಹೊರತು ಶ್ರೀಮಂತ ಅಂಬುದು ಕಾಮನ್ ಆಗಿದೆ. ದೇವರಿಗೆ ಆ ರೀತಿ ಉಪಯೋಗ. ಭೂಮ ಅಂದ್ರೆ ದೇವರೊಬ್ಬನೇನೆ. ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಭೂಮ ಅಂದ್ರೆ ಯಾರು, ದೇವ್ರು ಮಾತ್ರ. ಇದು ಭಕ್ತಿ ಕಾರಣ ಆಗುತ್ತೆ. 100 ಜನ ಭೂಮ ಇದ್ರೆ ಇಲ್ಲಿ ಯಾಕೆ ಹೋಗ್ಬೇಕು, ಅವ್ರ ಹತ್ರ ಹೋದ್ರು ಆಗ್ತಿರ್ತಾರೆ. ಪೂರ್ಣ ಅದು ಭೂಮಿಗೆ ಬಡಿಸ್ತಾರೆ ಅಂತಿದ್ದೆ, ಅದು ಭೂಮ ಬಡಿಸು ಅಲ್ಲೊಂದು ಗೊತ್ತಿದೆ. ಅಷ್ಟಾದ್ರೂ ಅವರು ಭೂಮ ಏನಿಲ್ಲ, ಪೂರ್ಣ ಭೂಮ ಚೆಲ್ಲಿರ್ತಾರೆ ಅಷ್ಟೇ ಪೂರ್ಣವಾಗಿ. ಹೌದು, ಭೂಮಾಧಿಕರಣದ ತರ ಇಷ್ಟ ಅದನ್ನು ಹೇಳ್ತಿರೋದು ಈಗ. ನಚ ಅಹಂಕಾರ, ದೇವರನ್ನ ಆ ರೀತಿ ಉಪಾಸನೆ ಮಾಡಿ ಪೂರ್ಣತ್ವ ಪ್ರಕಾರ ಸರಿಯಾಗಿ ಅರ್ಥ ಆಗತ್ತೆ ಅಂತ. ನಚ ಮುಖ್ಯೇ ಪೂರ್ಣತ್ವೇ ಯುಜ್ಯಮಾನೆ ಉಪಚರಿತಂ ಯುಜ್ಯ. ಉಪಚರಿತ ಅಂದ್ರೆ ಸೆಕೆಂಡೇ, ಉಪಚಾರಕ್ಕೆ ಹೇಳೋದು ಅಂದ್ರೆ ಮುಖ್ಯಾರ್ಥ ಅಲ್ಲ ಅಂತ. ನಚ ಅಹಂಕಾರಸ್ಯ ಕಾಚಿತ್ ಪ್ರಸ್ತುತಿ ಶಬ್ದಸ್ತು ರೂಪಾಂತರಾಪೇಕ್ಷೆಯ ಯುಜ್ಯತೆ. ಅತಃ ಶಬ್ದಸ್ತ ಪ್ರಸಾದಾದಿತಿ ಆತ್ಮರತಿ ಸ್ವರಾಡಿತ್ಯಾದಿ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಮಿತಿ ಬ್ರಹ್ಮಣಃ ಜಗ ಉತ್ಪತ್ತಿ ಪ್ರಸಿದ್ಧಿ. ಬ್ರಹ್ಮದೇವರಿಗೂ ಬರೋದಿಲ್ಲ, ಬ್ರಹ್ಮದೇವರು ಹುಟ್ಟಿದ್ದಾರಾದ್ರಿಂದ ಇಂಥ ಪೂರ್ಣತೆ ಅವ್ರಿಗೂ ಇಲ್ಲ. ಇಷ್ಟೆಲ್ಲ ಸ್ಪಷ್ಟ ಮಾಡ್ತಾರೆ. ಉಳಿದಿದ್ದು ನಾಡೆ ಅಲ್ಲ, ನಾಡಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ದೀಯತಾಂ ಕಮಲ. ಓಹ್ ಯಾರು